ನಿಮಗೂ ನಿಮ್ಮ ತಮ್ಮನಿಗೂ ಆಗಲ್ವಂತೆ ನಿಜಾನ? ಕೃಣಾಲ್ ಪಾಂಡ್ಯ ಕೊಟ್ಟ ಉತ್ತರ ವೈರಲ್. ಟೀಂ ಇಂಡಿಯಾದ ಸ್ಟಾರ್ ಆಲ್ರೌಂಡರ್ ಹಾಗೂ ಮುಂಬೈ ಇಂಡಿಯನ್ಸ್ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯ ಮತ್ತು ಅವರ ಸಹೋದರ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಸ್ಟಾರ್ ಆಟಗಾರ ಕೃಣಾಲ್ ಪಾಂಡ್ಯ ನಡುವೆ ಬಿರುಕು ಮೂಡಿದೆ ಎಂಬ ವದಂತಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. ಏಪ್ರಿಲ್ 12ರಂದು ಮುಂಬೈ ಮತ್ತು ಆರ್ಸಿಬಿ ವಿರುದ್ಧದ ಪಂದ್ಯದಲ್ಲಿ ಹಾರ್ದಿಕ್ ಔಟ್ ಆದ ಬೆನ್ನಲ್ಲೇ ಕೃಣಾಲ್ ಮಾಡಿದ ಸಂಭ್ರಮಾಚರಣೆಯ ಬಳಿಕ ಈ ವದಂತಿಗಳು ಜೋರಾಗಿ ಹರಡಿದ್ವು. ಇದೀಗ ಕೃಣಾಲ್ ಪಾಂಡ್ಯ ವದಂತಿಗಳಿಗೆ ಪೂರ್ಣ ವಿರಾಮ ಹಾಕಿದ್ದಾರೆ. ಆರ್ಸಿಬಿ ಪಾಡ್ಕಾಸ್ಟ್ನಲ್ಲಿ ಡ್ಯಾನಿಶ್ ಸೇಠ್ ಅವರೊಂದಿಗೆ ಮಾತನಾಡುವಾಗ ಹರಿದಾಡುತ್ತಿರುವ ವದಂತಿಗಳಿಗೆ ಕೃಣಾಲ್ ಪಾಂಡ್ಯ ಬ್ರೇಕ್ ಹಾಕಿದ್ದಾರೆ. ಇಬ್ಬರ ನಡುವೆ ಎಲ್ಲವೂ ಸರಿಯಾಗಿದೆಯೇ ಅಥವಾ ಏನಾದರೂ ಜಗಳ ನಡೆದಿದೆಯೇ ಎಂದು ಡ್ಯಾನಿಶ್ ತಮಾಷೆಯಾಗಿ ಕೇಳಿದಾಗ ಕೃಣಾಲ್ ನಗುತ್ತಲೇ ಪ್ರತಿಕ್ರಿಯಿಸಿದ್ರು. ಈ ಸಂದರ್ಭದಲ್ಲಿ ಡ್ಯಾನಿಶ್ ಅವರು WWE ಖ್ಯಾತಿಯ ಕೇನ್ ಮತ್ತು ಅಂಡರ್ಟೇಕರ್ ಕೂಡ ಆಗಾಗ ಜಗಳವಾಡುತ್ತಾರೆ ಎಂದು ಉದಾಹರಿಸಿದ್ದು ಕೇಳುಗರ ನಗು ಉಕ್ಕಿಸಿತು. ತಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಮತ್ತು ಎಲ್ಲವೂ ಉತ್ತಮವಾಗಿದೆ ಎಂದು ಕೃಣಾಲ್ ಸ್ಪಷ್ಟಪಡಿಸಿದ್ರು. ಎಲ್ಲವೂ ಸರಿ ಇದೆಯೇ ಎಂದು ಪದೇ ಪದೇ ಕೇಳಿದ ಪ್ರಶ್ನೆಗೆ ಅವರು ನಗುತ್ತಲೇ ಎಲ್ಲವೂ ಸರಿಯಾಗಿದೆ ಎಂದು ಉತ್ತರಿಸುವ ಮೂಲಕ ವದಂತಿಗಳಿಗೆ ತೆರೆ ಎಳೆದ್ರು. ಅತ್ಯಂತ ಸರಳ ಹಾಗೂ ಹಾಸ್ಯಭರಿತವಾಗಿ ಸಾಗಿದ ಈ ಸಂಭಾಷಣೆಯು ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳ ಗಮನ ಸೆಳೆದಿದೆ. ವದಂತಿ ಹರಡಲು ಕಾರಣವೇನು? ಸಾಮಾನ್ಯವಾಗಿ ಮೈದಾನದಲ್ಲಿ ಎದುರಾಳಿ ತಂಡಗಳ ಪರ ಆಡುವಾಗಲೂ ತುಂಬಾ ಸ್ನೇಹಪರ ಮತ್ತು ಪ್ರೀತಿಯಿಂದ ವರ್ತಿಸುವ ಈ ಇಬ್ಬರು ಸಹೋದರರು ಏಪ್ರಿಲ್ 12ರಂದು ಪಂದ್ಯದ ಸಮಯದಲ್ಲಿ ಅಂತರ ಕಾಯ್ದುಕೊಂಡ್ರು. ಪರಸ್ಪರ ಮಾತನಾಡಿದ ಒಂದು ದೃಶ್ಯವೂ ಲಭ್ಯವಾಗಲಿಲ್ಲ. ಹೀಗಾಗಿ ಸಾಕಷ್ಟು ಅನುಮಾನಗಳು ಸೃಷ್ಟಿಯಾಯಿತು. ಅಂದು ಇನ್ನಿಂಗ್ಸ್ನ 15ನೇ ಓವರ್ನಲ್ಲಿ ಜಾಕೋಬ್ ಡಫಿ ಬೌಲಿಂಗ್ನಲ್ಲಿ ಹಾರ್ದಿಕ್ ಶಾಟ್ ಆದ್ರು. ಈ ವೇಳೆ ಚೆಂಡು ಗಾಳಿಯಲ್ಲಿ ಹಾರಿ ರೊಮಾರಿಯೋ ಶೆಫರ್ಡ್ ಕೈ ಸೇರಿ ನಿರ್ಣಾಯಕ ಹಂತದಲ್ಲಿ ಹಾರ್ದಿಕ್ ವಿಕೆಟ್ ಬೀಳುತ್ತಿದ್ದಂತೆ ಕೃಣಾಲ್ ಪಾಂಡ್ಯ ಅವರು ಶೆಫರ್ಡ್ ಕಡೆಗೆ ಓಡಿ ಬಂದು ಸಂತೋಷದಿಂದ ಜಿಗಿದು ಸಂಭ್ರಮಿಸಿದ್ರು. ಇದಕ್ಕೆ ಸಂಬಂಧಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ವಾಸ್ತವವಾಗಿ ಹಾರ್ದಿಕ್ ವಿಕೆಟ್ ಬಿದ್ದಾಗ ಕೃಣಾಲ್ ಸಂಭ್ರಮಿಸುವುದಿಲ್ಲ. ಬದಲಾಗಿ ಹಾರ್ದಿಕ್ ಔಟ್ ಆದಾಗ ಅವರ ಬಳಿಗೆ ಓಡಿ ಬಂದು ಸಾಂತ್ವನ ಹೇಳುವಂತಹ ಅನೇಕ ಘಟನೆಗಳು ಈ ಹಿಂದೆ ನಡೆದಿವೆ. ಆದರೆ ಅಂದು ಕೃಣಾಲ್ ಸಂಭ್ರಮಾಚರಣೆ ಮಾಡಿದ್ರು. ಹೀಗಾಗಿ ಅಣ್ಣ ತಮ್ಮನ ನಡುವೆ ಎಲ್ಲವೂ ಸರಿಯಿಲ್ಲ ಎಂಬ ವದಂತಿ ಹರಿದಾಡಿತು. ತಮ್ಮ ಪತ್ನಿ ನತಾಶಾ ಸ್ಟ್ಯಾಂಕೋವಿಕ್ ಅವರಿಂದ ಬೇರ್ಪಟ್ಟ ನಂತರ ಹಾರ್ದಿಕ್ ಮಹಿಕಾ ಶರ್ಮಾ ಜೊತೆ ಸಂಬಂಧ ಬೆಳೆಸಿದ್ದಾರೆ. ಈ ಸಂಬಂಧದ ಬಗ್ಗೆ ಕೃಣಾಲ್ಗೆ ಅಸಮಾಧಾನ ಇದೆ. ಹೀಗಾಗಿ ಇಬ್ಬರು ಬೇರ್ಪಟ್ಟಿದ್ದಾರೆ ಎಂಬ ವದಂತಿಗಳು ಹರಿದಾಡಿತ್ತು. ಇದೀಗ ಕೃಣಾಲ್ ಆ ವದಂತಿಗಳಿಗೆ ಬ್ರೇಕ್ ಹಾಕಿದ್ದಾರೆ. ಇನ್ನು ಈ ಸೀಸನ್ನಲ್ಲಿ ಆರ್ಸಿಬಿ ಪರ ಅದ್ಭುತ ಪ್ರದರ್ಶನ ನೀಡುತ್ತಿರುವ ಕೃಣಾಲ್ ತಂಡದ ಪ್ರಮುಖ ಆಧಾರ ಸ್ತಂಭವಾಗಿ ಹೊರಹೊಮ್ಮಿದ್ದಾರೆ. ತಮ್ಮ ಸ್ಪಿನ್ ಬೌಲಿಂಗ್ನಲ್ಲಿ ಹೊಸ ಕೌಶಲಗಳನ್ನು ಅಳವಡಿಸಿಕೊಂಡಿರುವ ಅವರು ವಿಶೇಷವಾಗಿ ಬೌನ್ಸರ್ಗಳ ಮೂಲಕ ಬ್ಯಾಟರ್ಗಳನ್ನು ಅಚ್ಚರಿಗೊಳಿಸುತ್ತಿದ್ದಾರೆ. ಆರ್ಸಿಬಿ ಈ ಬಾರಿ ಉತ್ತಮ ಆರಂಭವನ್ನು ಪಡೆದಿದ್ದು ತಮ್ಮ ಆಲ್ರೌಂಡ್ ಪ್ರದರ್ಶನದ ಮೂಲಕ ರಾಷ್ಟ್ರೀಯ ಆಯ್ಕೆಗಾರರ ಗಮನ ಸೆಳೆದು ಮತ್ತೆ ಭಾರತ ತಂಡಕ್ಕೆ ಮರಳುವ ವಿಶ್ವಾಸದಲ್ಲಿ ಕೃಣಾಲ್ ಇದ್ದಾರೆ.